ನನ್ನ ಪ್ರೀತಿಯ ಕನ್ನಡಿಗರಿಗೆ ನಿಮ್ಮ ಪ್ರಕಾಶ್ ಮಾಡುವ ನಮಸ್ಕಾರಗಳು. ಸೊ ನಿನ್ನೆಯ ಮ್ಯಾಚ್ ಅನಾಲಿಸಿಸ್ RCB ಹಾಗೂ DC ವಿರುದ್ಧ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲು ಬಾಲಿಂಗ್ ಆಯ್ಕೆ ಮಾಡಿಕೊಳ್ತಾರೆ. RCB ಪವರ್ ಪ್ಲೇಯಲ್ಲಿ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದು. ಸಾಲ್ಟ್ ಪವರ್ ಪ್ಲೇಯಲ್ಲಿ ಉತ್ತಮ ಸ್ಟಾರ್ಟ್ ಕೊಡ್ತಾರೆ, ಬಟ್ ಅವರ ರನ್ಔಟ್ ಆದ ನಂತರ RCB ತಂಡ ತಮ್ಮ ಲಯವನ್ನು ಕಳ್ಕೊಳ್ಳುತ್ತೆ. ನಂತರ ಕೊನೆಯ ಓವರ್ಸಲ್ಲಿ ಟಿಮ್ ಡೇವಿಡ್ ಅವರು ಒಂದೊಳ್ಳೆ ಉತ್ತಮ ಸ್ಕೋರ್ ಕಲೆ ಹಾಕಲು ಸಹಾಯ ಮಾಡ್ತಾರೆ. 20 ಓವರ್ ಅಷ್ಟರಲ್ಲಿ RCB ತಮ್ಮ ಸ್ಕೋರನ್ನು 164ಕ್ಕೆ ಅಂತ್ಯಗೊಳಿಸುತ್ತಾರೆ. ಹಾಗೆ ಚೇಸಿಂಗ್ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ತಮ್ಮ ಪವರ್ ಪ್ಲೇಯನ್ನು ಅಷ್ಟು ಅತ್ಯುತ್ತಮವಾಗಿ ಶುರುಪಡಿಸುವುದಿಲ್ಲ, ಏಕೆಂದರೆ RCB ಬೌಲರ್ಸ್ ಪವರ್ ಪ್ಲೇಯಲ್ಲಿ ಅತ್ಯುತ್ತಮವಾಗಿ ಆಡುತ್ತಾರೆ. ನಂತರ KL ರಾಹುಲ್ ಶೋ ಆರಂಭವಾಗುತ್ತೆ. ಅತ್ಯುತ್ತಮವಾಗಿ ಬ್ಯಾಟ್ ಮಾಡಿದ KL ರಾಹುಲ್ ಮ್ಯಾನ್ ಆಫ್ ದ ಮ್ಯಾಚನ್ನು ಪಡೆದುಕೊಳ್ಳುತ್ತಾರೆ. ಹಾಗೆ DC ಮ್ಯಾಚನ್ನು ವಿನ್ ಆಗುತ್ತಾರೆ. RCBಗೆ ಪಾಸಿಟಿವ್ ಸಿ ಮ್ಯಾಚಿಂದ ಅಂದರೆ ಸಾಲ್ಟ್ ಓಪನಿಂಗ್ ಬ್ಯಾಟಿಂಗ್ ಆಗಿರ್ಬೋದು, ಹಾಗೆ ಟಿಮ್ ಡೇವಿಡ್ ಫಿನಿಶ್, ನಂತರ ಅವರ ಬೌಲರ್ಸ್ ಪವರ್ ಪ್ಲೇಯಲ್ಲಿ ರೈಟ್ ಏರಿಯಾಸಲ್ಲಿ ಬೌಲಿಂಗ್ ಮಾಡಿದ್ರು. ಅದು 3 RCBಗೆ ಪಾಸಿಟಿವ್ಸ್ ಆಗಿದೆ. ಮುಂದೆ ಮ್ಯಾಚನ್ನು ಗೆಲ್ತಾರೆ ಎಂದು ಭಾವಿಸಿ ಹಾಗೆ ಸಪೋರ್ಟ್ ಮಾಡೋಣ. ಧನ್ಯವಾದಗಳು.